ನಮಸ್ಕಾರ. ಕರ್ನಾಟಕದಲ್ಲಿ ಈಗ ಆರೋಗ್ಯದ ಕಡೆ ಗಮನ ಕೊಡೋ ಸಮಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ಯೋಗಾಸನ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ದಿನಕ್ಕೊಂದು ಯೋಗ ಮಾಡಿದ್ರೆ ಜೀವನ ಸುಗಮ ಆಗುತ್ತೆ. ಯೋಗಪಟು ಪ್ರಭಾ ಸುಕೃತಿ ಸಿದ್ಧವಾಗಿದ್ದಾರೆ, ನೋಡಿ. ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಪರಿವೃತ್ತ ತ್ರಿಕೋನಾಸನದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆಸನ ಟ್ವಿಸ್ಟಿಂಗ್ ಪಾಶ್ಚರ್ ಆಗಿರೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದ್ರಲ್ಲಿ, ಹಾಗೆ ದೇಹದ ಟಾಕ್ಸಿನ್ನನ್ನು ಹೊರಹಾಕೋಕ್ಕೆ, ಡಯಾಬಿಟಿಸ್ ಮತ್ತು PCOD ಇರೋರಿಗೆ, ಹಾಗೆ ನಮ್ಮ ತೊಡೆಗಳನ್ನು, ನಮ್ಮ ಹ್ಯಾಮ್ಸ್ಟ್ರಿಂಗ್ಸ್ನ ಮತ್ತು ಕಾಫ್ ಮಸಲ್ನ ಸ್ಟ್ರೆಚ್ ಮಾಡೋಕ್ಕೆ, ಸ್ಟ್ರೆಂಥನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಪೈನಲ್ ಫ್ಲೆಕ್ಸಿಬಿಲಿಟಿ ಅಥವಾ ಬೆನ್ನಿನ ಹುರಿಯ ಒಂದು ಫ್ಲೆಕ್ಸಿಬಿಲಿಟಿನೂ ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಶೋಲ್ಡರ್ಗಳನ್ನು ಹಾಗೆ ಎದೆಯನ್ನು ಓಪನ್ ಅಪ್ ಮಾಡಿ ನಮ್ಮ ಲಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಬ್ಯಾಲೆನ್ಸ್ ಮತ್ತು ಫೋಕಸನ್ನು ಕೂಡ ಜಾಸ್ತಿ ಮಾಡೋದ್ರಲ್ಲಿ ಪರಿವೃತ್ತ ತ್ರಿಕೋನಾಸನ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ಈ ಆಸನನ ಮಾಡಬಾರ್ದು ಅಂತ ಹೇಳಿದ್ರೆ, ನಿಮಗೆ ಸ್ಲಿಪ್ ಡಿಸ್ಕ್ ಇದ್ದರೆ, ಹರ್ನಿಯಾ ಇದ್ದರೆ, ಮೈಗ್ರೇನ್ ಅಥವಾ ವರ್ಟಿಗೋ ಇದ್ದರೆ, ನಿಮಗೆ ರೀಸೆಂಟಾಗಿ ಹೊಟ್ಟೆ ಭಾಗದಲ್ಲಿ ಸರ್ಜರಿ ಆಗಿದ್ದರೆ, ಮಂಡಿ ನೋವಿದ್ದರೆ ಈ ಒಂದು ಆಸನನ ಮಾಡೋದನ್ನು ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಮತ್ತು ಲೋ ಬ್ಲಡ್ ಪ್ರೆಷರ್ ಇದ್ದರೂ ಈ ಆಸನವನ್ನು ಅವಾಯ್ಡ್ ಮಾಡಿ. ಹೇಗೆ ಮಾಡೋದು ಪರಿವೃತ್ತ ತ್ರಿಕೋನಾಸನನ ಅಂತ ತಿಳ್ಕೊಳ್ಳೋಣ. ನಿಮ್ಮ ಎರಡೂ ಕಾಲುಗಳನ್ನು ಈ ಥರ ಜೋಡಿಸಿಡಿ. ಈಗ ಬಲಗಾಲನ್ನು ಈ ಥರವಾಗಿ ತಿರುಗಿಸಿ. ಎರಡೂ ಪಾದಗಳ ಮಧ್ಯದಲ್ಲಿ 3 ಫುಟ್ ಅಷ್ಟು ಡಿಸ್ಟೆನ್ಸ್ ಇರಬೇಕು. ಈ ಥರ 3 ಪಾದಗಳು ಡಿಸ್ಟೆನ್ಸ್ ಇರಬೇಕು. ಈಗ ನಿಮ್ಮ ಬಲ ಪಾದವನ್ನು ಈ ಥರ ಬಲಬದಿಗೆ ತಿರುಗಿಸಿ. ಎಡ ಪಾದವನ್ನು 45 ಡಿಗ್ರಿಯಷ್ಟು ಬಲಗಡೆ ಈ ರೀತಿಯಾಗಿ ತಿರುಗಿಸಿ. ನಿಮ್ಮ ಶೋಲ್ಡರ್ಸನ್ನು ಮತ್ತು ಹಿಪ್ಪನ್ನು ಎರಡನ್ನೂ ನಿಮ್ಮ ಬಲಗಡೆ ಈ ರೀತಿಯಾಗಿ ತಿರುಗಿಸಿ. ಎರಡೂ ಕೈಗಳನ್ನು ಉಸಿರನ್ನು ತಗೊಳ್ತಾ ಈ ಥರ ಓಪನ್ ಮಾಡಿ, ಉಸಿರನ್ನು ಬಿಡ್ತಾ, ಮೊದಲನೇ ಆಪ್ಷನ್, ಈಸಿ ಆಪ್ಷನ್, ನಿಮ್ಮ ಎಡಗೈಯನ್ನು ಬಲ ಮೊಣಕಾಲಿಗೆ ಅಥವಾ ಶಿನ್ ಬೋನಿಗೆ ಈ ಥರ ತಾಗಿಸಿ. ನಿಮ್ಮ ಬಲಗೈ ಈ ಥರ ಸೊಂಟದ ಮೇಲಿರಲಿ. ಆದಷ್ಟು ನಿಮ್ಮ ಬಲ ಭುಜವನ್ನು ಹೊರಭಾಗಕ್ಕೆ ಈ ಥರ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇ ರೀತಿಯಾಗಿ 10 ರಿಂದ 15 ಬಾರಿ ಉಸಿರಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ. ಈಗ ಈ ಅಭ್ಯಾಸ ತುಂಬ ಸುಲಭವಾಗಿದೆ ಅಂತ ಅನಿಸಿದ್ರೆ, ನಿಮ್ಮ ಯೋಗ ಬ್ಲಾಕ್ಸನ್ನು ಪಾದದ ಪಕ್ಕದಲ್ಲಿಟ್ಟು, ನಿಮ್ಮ ಎಡಗೈಯನ್ನು ಬ್ಲಾಕ್ ಮೇಲೆ ಇಟ್ಟು, ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. 10 ರಿಂದ 15 ಬಾರಿ ಉಸಿರಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬಂದು ರಿಲ್ಯಾಕ್ಸ್ ಮಾಡಿ. ನಿಮಗೆ ಬ್ಲಾಕ್ ಜೊತೆ ಕೂಡ ತುಂಬ ಸುಲಭವಾಗಿದ್ದರೆ, ಈಗ ಎಡಗೈಯನ್ನು ಈ ರೀತಿಯಾಗಿ ಬಲಗಾಲಿನ ಹೊರಗಡೆ ಫಿಂಗರ್ ಟಿಪ್ಪನ್ನು, ನಿಮ್ಮ ಬೆರಳು ತುದಿಯನ್ನು ಈ ಥರ ಇಟ್ಟು ನಿಧಾನವಾಗಿ ನಿಮ್ಮ ಬಲಗೈಯನ್ನು ಓಪನ್ ಮಾಡಿ ಇದೇ ರೀತಿಯಾಗಿ 10 ರಿಂದ 15 ಬಾರಿ ಉಸಿರಾಡಿ. ಎರಡೂ ಮಂಡಿಗಳು ಆದಷ್ಟು ನೇರವಾಗಿರಲಿ. ತುಂಬ ನೋವಾಗ್ತಾ ಇದ್ದರೆ ಸಾಫ್ಟಾಗಿ ಈ ಥರ ಬೆಂಡ್ ಮಾಡ್ಬೋದು. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಹಾಗೆ ಈ ಆಸನವನ್ನು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಭುಜಗಳು ಹೀಗೆ ಪ್ಯಾರಲಲ್ ಆಗಿ ಇರಬಾರ್ದು. ಆದಷ್ಟು ನಿಮ್ಮ ಎಡ ಭುಜವನ್ನು ಈ ಥರ ಒಳಗಡೆ ತಳ್ಳಿ, ಬಲ ಭುಜವನ್ನು ಆದಷ್ಟು ಹೊರಭಾಗಕ್ಕೆ ತಳ್ಳಿ ವರ್ಟಿಕಲ್ ಆಗಿ ಇಟ್ಕೊಳ್ಳೋಕೆ. ಈಗ ಇದೇ ಅಭ್ಯಾಸವನ್ನು ಎಡಗಡೆಯಲ್ಲೂ ಮಾಡೋಣ. ನಿಮ್ಮ ಎಡ ಪಾದವನ್ನು ಎಡಗಡೆ ತಿರುಗಿಸಿ, ಬಲ ಪಾದವನ್ನು 45 ಡಿಗ್ರಿಯಷ್ಟು ಎಡಗಡೆಗೆ, ನಿಮ್ಮ ಶೋಲ್ಡರ್ಸ್ ಮತ್ತು ಹಿಪ್ ಪೂರ್ಣವಾಗಿ ಎಡಕ್ಕೆ ತಿರುಗಲಿ. ಎರಡೂ ಮಂಡಿ ನೇರವಾಗಿರಲಿ. ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಈ ಥರ ಮೇಲಕ್ಕೆ ಎತ್ತಿ, ಉಸಿರನ್ನು ಬಿಡ್ತಾ ನಿಮ್ಮ ಬಲಗೈಯನ್ನು ಮೊಣಕಾಲಿಗೆ ಅಥವಾ ಶಿನ್ ಬೋನಿಗೆ ಅಥವಾ ಆ್ಯಂಕಲ್ಲಿಗೆ, ನಿಮ್ಮ ಬಲಭುಜ ಹೀಗೆ ಒಳಗೆ ಪುಷ್ ಮಾಡಿ, ಎಡಭುಜ ಆದಷ್ಟು ಹೊರಭಾಗಕ್ಕೆ ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಎತ್ತಿ ಇದೇ ರೀತಿಯಾಗಿ 10 ರಿಂದ 15 ಬಾರಿ ಉಸಿರಾಡಿ. ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬಂದು ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.